ಉದ್ಯೋಗಾಕಾಂಕ್ಷಿಗಳ ಹೋರಾಟಕ್ಕೆ ಅತಿ ದೊಡ್ಡ ಜಯ ಸಿಕ್ಕಿದೆ. ಯಾಕಂದ್ರೆ ಸುಮಾರು 56,000 ಖಾಲಿ ಹುದ್ದೆ ನೇಮಕಕ್ಕೆ ಇವತ್ತು ಸಂಪುಟ ಸಭೆಯಲ್ಲಿ ಒಪ್ಪಿಗೆಯನ್ನು ಸೂಚಿಸಲಾಗಿದೆ. ವಿಷಯ ಅಂತ ಅಂದ್ರೆ ಮೀಸಲಾತಿ ಮಿತಿ 50% ಮೀರದಂತೆ ನೇಮಕಾತಿಗೆ ತೀರ್ಮಾನ ಮಾಡಲಾಗಿದೆ. ಒಳ ಮೀಸಲಾತಿಯೊಂದಿಗೆ ನೇಮಕಾತಿಗೆ ಸಂಪುಟ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಅಂದ್ರೆ ಈ ಹಿಂದಿನ SC ಮೀಸಲಾತಿ ಏನಿತ್ತಲ್ಲ 15%, ಅದರಲ್ಲೇ ಒಳ ಮೀಸಲಾತಿಯನ್ನ ನೀಡಿ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ನಿರ್ಧರಿಸಲಾಗಿದೆ. ನೇಮಕಾತಿಗೆ ತಾತ್ಕಾಲಿಕ ಪರಿಹಾರವನ್ನ ಸರ್ಕಾರ ಕಂಡುಕೊಂಡಿದೆ. ಒಳ ಮೀಸಲಾತಿ 17% ಇಟ್ಟು, ಅಂದ್ರೆ ಈಗ ಸದ್ಯ ಸರ್ಕಾರ ಘೋಷಣೆ ಮಾಡಿದಂತ 17%, ಆದ್ರೆ ಆ ಒಳ ಮೀಸಲಾತಿ 17% ಇಟ್ಟು ತಕ್ಷಣ ನೇಮಕಾತಿ ಅಸಾಧ್ಯ. ಸೊ SC ಮೀಸಲಾತಿ ಜಾರಿಗೆ ಇನ್ನು 17% SC ಮೀಸಲಾತಿ ಜಾರಿಗೆ ಕಾನೂನು ಹೋರಾಟ ಬಹಳ ನಡೆಸಬೇಕಿದೆ. ರಾಜ್ಯಪಾಲರು ಸದ್ಯ ಒಳ ಮೀಸಲಾತಿ ಮಸೂದೆಗೆ ಒಪ್ಪಿಗೆ ಕೊಟ್ಟಿದ್ರೂ ಕೂಡ ಕಾನೂನು ಸಂಘರ್ಷ ಮುಂದುವರಿಸಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಹಳೆ ಸೂತ್ರದ ಅನ್ವಯ ನೇಮಕ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ. 15% SC ಮೀಸಲಾತಿಯ ಒಳ ಮೀಸಲಾತಿಯನ್ನ ನೀಡಿ ನೇಮಕಾತಿ ಮಾಡ್ಕೊಳ್ಳೋಕೆ ನಿರ್ಧರಿಸಲಾಗಿದೆ. ಬಟ್ ಇದು ಸಾಧ್ಯನಾ? ಹರೀಶ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಹೌದು, ಆರಂಭದಲ್ಲಿ ಇದು ನಾವು ಈ ಉದ್ಯೋಗಾಕಾಂಕ್ಷಿಗಳಿಗೆ ದೊಡ್ಡ ಜಯ ಅಂತ ವಿಶ್ಲೇಷಿಸಿದ್ರು ಕೂಡ ಈ 17% ಈಗ ಮೀಸಲಾತಿಯನ್ನ ಸರ್ಕಾರ ಘೋಷಿಸಿತ್ತು. ಅದರಲ್ಲೇ ಒಳ ಮೀಸಲಾತಿ ಕಲ್ಪಿಸೋದಕ್ಕೆ ಸಿದ್ಧತೆಯಲ್ಲಿತ್ತು. ಈಗ ಅದನ್ನ 15% ಅಲ್ಲೇ ಆ ಒಳ ಮೀಸಲಾತಿ ಕೊಡೋದು ಇದು ಟೆಕ್ನಿಕಲಿ ಸಾಧ್ಯನಾ, ಅಥವಾ ಈ ಸದ್ಯದ ಮಟ್ಟಿಗೆ ಒಂದು ಕಣ್ಣರಿಸೋ ತಂತ್ರ ಮಾತ್ರ ಉಳಿಯುತ್ತಾ? ಇದು ಏನ್ ಕತೆ ಹರೀಶ್? ಮಾಲ್ತೇಶ್, ಏನು ಒಳ ಮೀಸಲಾತಿಯಲ್ಲಿ ಏನು ಕಡಿಮೆ ಮಾಡಬೇಕು ಪರ್ಸೆಂಟೇಜ್ ಅನ್ನುವಂಥದ್ದು ಏನು ಚರ್ಚೆ ನಡೀತಾ ಇದೆ, ಇದು ಸಾಧ್ಯ ಆಗುತ್ತಾ ಅನ್ನುವಂಥದ್ದೇ ಈಗ ಜಟಪಟಿ ಸಚಿವ ಸಂಪುಟ ಸಭೆಯಲ್ಲಿ ನಡೀತಾ ಇರುವಂತಹದ್ದು. ದಲಿತ ಸಚಿವರು ಇದನ್ನ ಒಪ್ತಾ ಇಲ್ಲ. ಒಳ ಮೀಸಲಾತಿನ 17% ಇದ್ದಿದ್ದನ್ನ 15%ಗೆ ಇಳಿಸಿ ಹಳೆ ಸೂತ್ರದನ್ವಯ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅನ್ನುವಂಥದ್ದನ್ನ ಕೆಲವು ಸಚಿವರುಗಳು ಒತ್ತಡವನ್ನು ಹೇರ್ತಾ ಇದ್ದಾರೆ, ಗಲಾಟೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇಲ್ಲಿ ಬಹುಮುಖ್ಯವಾಗಿ ನೇಮಕಾತಿ ವಿಳಂಬ ಆಗ್ತಿದ್ಯಾಕೆ, ಒಳ ಮೀಸಲಾತಿಯಲ್ಲಿ ಒಂದು ಸ್ಪಷ್ಟತೆ ಸಿಗ್ತಿಲ್ಲ ಅನ್ನುವಂಥ ವಿಚಾರಕ್ಕೆ ರಾಜ್ಯಪಾಲರು ಇವತ್ತು ಮಸೂದೆಗೆ ಅಂಗೀಕಾರ ಕೊಟ್ಟರು ಕೂಡ ಅದು ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಇರುವಂತಹದ್ದು, ಹೈಕೋರ್ಟ್ ನಲ್ಲಿ ಕೇಸ್ ಇದೆ. ಯಾವುದೇ ಕಾರಣಕ್ಕೂ 50% ಮೀಸಲಾತಿಯನ್ನ ಮೀರಬಾರದು ಅನ್ನುವಂಥದ್ದು ಇದೆ. ಒಂದು ವೇಳೆ 50% ಮೀಸಲಾತಿಯನ್ನ ಮೀರಬೇಕು, ಹೆಚ್ಚಿಗೆ ಮಾಡಬೇಕು ಅಂತಂದ್ರೆ 9th ಶೆಡ್ಯೂಲ್ ನಲ್ಲಿ ಕೇಂದ್ರ ಸರ್ಕಾರ ಪಟ್ಟಿಯನ್ನ ಮಾಡಬೇಕಾಗುತ್ತೆ. ಹಾಗಿದ್ದಾಗ ಮಾತ್ರ ರಾಜ್ಯ ಸರ್ಕಾರ 50% ಮೀಸಲಾತಿಯನ್ನ ಮೀರಿ ಹೆಚ್ಚಿಗೆ ಮೀಸಲಾತಿಯನ್ನ ಕೊಡಬೇಕಾಗುತ್ತೆ. ಈಗ 50% ಮೀರದಂತೆ ಈಗ ಮೀಸಲಾತಿಯನ್ನ ಮಾಡಬೇಕಾಗಿದೆ, ಒಳ ಮೀಸಲಾತಿಯನ್ನು ಕೂಡ ಕೊಡಬೇಕಾಗಿದೆ. ಆಗಿದ್ದಾಗ ಮಾತ್ರ ನೇಮಕಾತಿಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದೇ ಜಟಪಟಿ ಈಗ ಶುರುವಾಗಿದೆ. 56,000 ಹುದ್ದೆಗಳನ್ನ ನೇಮಕಾತಿ ಮಾಡಬೇಕು ಅನ್ನುವಂಥ ಗ್ರೀನ್ ಸಿಗ್ನಲ್ ಕೊಟ್ಟರು ಕೂಡ ಒಳ ಮೀಸಲಾತಿಯನ್ನ ಯಾವ ಲೆಕ್ಕಾಚಾರದಲ್ಲಿ ಕೊಡಬೇಕು ಅನ್ನುವಂಥದ್ದು ಈಗ ಕಗ್ಗಂಟಾಗಿರುವಂತಹದ್ದು. ಅದೇ ಈಗ ಚರ್ಚೆ ಮುಂದುವರಿತಾ ಇದೆ. ಕೆಲವು ಸಚಿವರು ವಾದ ಪ್ರತಿವಾದಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಒಂದು ಸಚಿವ ಸಂಪುಟ ಸಭೆ ಮುಗಿದ ಬಳಿಕ ಒಂದು ಅಂತಿಮ ನಿರ್ಧಾರಕ್ಕೆ ಬರುವಂತ ಸಾಧ್ಯತೆ ಇದೆ. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು ಹರೀಶ್. ಹಾಗಾದ್ರೆ ಇವತ್ತು ಬೆಳಗ್ಗೆಯಿಂದ ಈ ಮೀಸಲಾತಿ, ಒಳ ಮೀಸಲಾತಿ ಜೊತೆಗೆ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿತ್ತು, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಗ್ಯಾರಂಟಿ ಹೊರೆ ಇದೆ, ಹೆಗಲ ಮೇಲೆ ಬಾಕಿದಾರರು ಕೂತಿದ್ದಾರೆ, ಕೈಯಲ್ಲಿ ಕಾಸಿಲ್ಲ, ಉದ್ಯೋಗ ಭರ್ತಿಯನ್ನು ಮಾಡೋಕಾಗ್ತಿಲ್ಲ, ಖಾಲಿ ಇರೋ ನೌಕರಿ ಭರ್ತಿ ಮಾಡಿದ್ರೆ ಸಾವಿರಾರು ಕೋಟಿ ಹೊರೆ ಬೀಳುತ್ತೆ. ಇತ್ತ ಗ್ಯಾರಂಟಿಯನ್ನೂ ಬಿಡಲಾಗದೆ, ಬಾಕಿದಾರರ ಕೋಪವನ್ನೂ ತಣಿಸಲಾಗದೆ, ಖಾಲಿ ಹುದ್ದೆಯನ್ನ ಭರ್ತಿ ಮಾಡಲಾಗದೆ ಸರ್ಕಾರ ಅಡ್ಡಕತ್ತರಿಯಲ್ಲಿ ಸಿಲುಕಿದೆ. ಉದ್ಯೋಗ ಭರ್ತಿ ಮಾಡಲು ಸರ್ಕಾರಕ್ಕೆ 2 ಸವಾಲು ಎದುರಾಗಿದೆ. ಒಂದು ದುಡ್ಡು, ಇನ್ನೊಂದು ಒಳ ಮೀಸಲಾತಿ. ಉದ್ಯೋಗಾಕಾಂಕ್ಷಿಗಳ ಬೇಡಿಕೆ ಈಡೇರಿಸಲು ಸರ್ಕಾರಕ್ಕೆ ಸವಾಲು. ಸರ್ಕಾರಕ್ಕೆ ತಟ್ಟಿದ ನೇಮಕಾತಿ ಹೋರಾಟದ ಬಿಸಿ, ಕ್ಯಾಬಿನೆಟ್ನಲ್ಲಿ ಚರ್ಚೆ. ಧಾರವಾಡದಲ್ಲಿ ಮೊನ್ನೆ ನಡೆದ ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆ ಸರ್ಕಾರವನ್ನ ಬಡಿದೆಬ್ಬಿಸಿದೆ. ಖಾಲಿ ಇರುವ 2.5 ಲಕ್ಷ ಹುದ್ದೆ ಭರ್ತಿಗೆ ಸರ್ಕಾರ ಹರಸಾಹಸ ಪಡ್ತಿದೆ. ಗ್ಯಾರಂಟಿ ಹೊರೆ ಮಾಡಿಕೊಂಡಿರೋ ಸರ್ಕಾರಕ್ಕೆ ಹಣಕಾಸಿನ ಸವಾಲು ಒಂದು ಕಡೆಯಾದ್ರೆ, ಒಳ ಮೀಸಲಾತಿ ನೇಮಕಾತಿ ಅಧಿಸೂಚನೆಗೆ ಅಡ್ಡಿಯಾಗ್ತಿದೆ. ಹೀಗಾಗಿಯೇ ನೇಮಕಾತಿ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದ ಸರ್ಕಾರ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ನಡೆಸಿದೆ. ನೇಮಕಾತಿಗೆ ಇರೋ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಿದೆ. ಹಾಗಾದ್ರೆ ಕ್ಯಾಬಿನೆಟ್ನಲ್ಲಿ ಏನಾಯ್ತು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ಸರ್ಕಾರದ ಮುಂದಿರೋ ಸವಾಲುಗಳೇನು, ನೇಮಕಾತಿಗೆ ಇರೋ ಅಡ್ಡಿ ಆತಂಕವೇನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಒಳ ಮೀಸಲಾತಿ ಬಿಲ್ಗೆ ಅಂಕಿತ ಹಾಕಿದ ರಾಜ್ಯಪಾಲರು.
ಸಂಜೆಯ ಕ್ಯಾಬಿನೆಟ್ ಸಭೆಗೂ ಮುನ್ನ ಬೆಳಗ್ಗೆಯೇ ಕಾವೇರಿ ನಿವಾಸದಲ್ಲಿ ಸಭೆ ನಡೆಸಿದ್ರು. ಜಾರಿ ಕುರಿತು ಇರೋ ಗೊಂದಲದ ಬಗ್ಗೆ ಸಚಿವರು, ಸಿಎಂ ಸಭೆ ನಡೆಸಿದ್ರು. ಸಭೆ ಬಳಿಕ ರಾಜ್ಯಪಾಲರನ್ನ ಭೇಟಿಯಾದ ಸಚಿವರ ನಿಯೋಗ ಬಿಲ್ಗೆ ಸಹಿ ಹಾಕುವಂತೆ ಮನವಿ ಮಾಡಿದೆ. ಸಚಿವರ ಭೇಟಿ ಬೆನ್ನಲ್ಲೇ ರಾಜ್ಯಪಾಲರು ಒಳ ಮೀಸಲಾತಿ ವಿಧೇಯಕಕ್ಕೆ ಅಂಕಿತ ಹಾಕಿದ್ದಾರೆ. ಕೆಲ ಅಂಶಗಳ ಬಗ್ಗೆ ಸ್ಪಷ್ಟನೆ ಕೋರಿ ವಾಪಸ್ ಕಳುಹಿಸಿದ್ದ ರಾಜ್ಯಪಾಲರು ಬಿಲ್ಗೆ ಸಹಿ ಹಾಕಿರಲಿಲ್ಲ. ರಾಜ್ಯಪಾಲರನ್ನ ಭೇಟಿಯಾದ ಸಚಿವರು ಮುಂಬಡ್ತಿ, ನೇಮಕಾತಿ ಬಗ್ಗೆ ಇರುವ ಗೊಂದಲಗಳ ಬಗ್ಗೆ ವಿವರಣೆ ನೀಡಿದ್ರು. ಮತ್ತೊಂದು ಕಡೆ ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಕೂಡ ಪ್ರಧಾನಿ ಮೋದಿ ಮತ್ತು ರಾಜ್ಯಪಾಲರಿಗೆ ಪತ್ರ ಬರೆದಿದ್ರು. ಮಧ್ಯಪ್ರವೇಶ ಮಾಡಿ ಅಂತ ಮನವಿ ಮಾಡಿದ್ರು. ಇದರ ಬೆನ್ನಲ್ಲೇ ರಾಜ್ಯಪಾಲರು ಒಳ ಮೀಸಲಾತಿ ಬಿಲ್ಗೆ ಅಂಕಿತ ಹಾಕಿದ್ದಾರೆ. ಸರ್ಕಾರದಿಂದಲೇ ಒಳ ಮೀಸಲಾತಿ ಗೊಂದಲ ಅಂತ ಬಿಜೆಪಿ ಕಿಡಿ. ಒಳ ಮೀಸಲಾತಿಯಿಂದ ನೇಮಕಾತಿ ಸ್ಥಗಿತವಾಗಿದೆ ಅನ್ನೋದನ್ನ ಸಚಿವ ಪರಮೇಶ್ವರ್ ಒಪ್ಪಿಕೊಂಡಿದ್ದಾರೆ. ಗೊಂದಲ ಸೃಷ್ಟಿಸಿದ್ದೇ ನೀವು ಅಂತ ಬಿಜೆಪಿ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಈಗಾಗಲೇ ಬಹಳಷ್ಟು ಜನನ ರಿಕ್ರೂಟ್ಮೆಂಟ್ ಮಾಡಿಬೇಕು ಎರಡೂವರೆ ವರ್ಷದಲ್ಲಿ. ಆದರೆ ಈ ಮಧ್ಯದಲ್ಲಿ ಇಂಟರ್ನಲ್ ರಿಸರ್ವೇಷನ್ನು ಇವೆಲ್ಲ ಬಂದ ಮೇಲೆ ಸ್ವಲ್ಪ ಸ್ಥಗಿತ ಆಗಿತ್ತು. ಅದನ್ನು ಮುಂದುವರಿಸ್ತಾರೆ. ಒಳ ಮೀಸಲಾತಿ ಗೊಂದಲ ನೀವು ಇಟ್ಟಿರೋದು, ನೀವು ಜೀವಂತ ಇಟ್ಟಿರೋದು ಒಳ ಮೀಸಲಾತಿ ಗೊಂದಲವನ್ನ ನೀವು ಜೀವಂತ ಇಟ್ಟಿರೋದು ಒಳ ಮೀಸಲಾತಿ ಗೊಂದಲದಲ್ಲಿ ನಿಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕೆ ಒಳ ಮೀಸಲಾತಿ ಗೊಂದಲವನ್ನು ಜೀವಂತವಾಗಿ ಇಟ್ಟಿದ್ದೀರಿ. ಹಾವು ಸಾಯಬಾರ್ದು, ಕೋಲು ಮರಿಬಾರ್ದು ಅನ್ನುವಂಥ ಒಂದು ಸೂತ್ರವನ್ನು ನೀವು ಅನುಸರಿಸಿದ್ರಿಂದ ಈ ಗೊಂದಲ. ಈ ಸರ್ಕಾರದಲ್ಲಿ ಸುಮಾರು 2.5 ಲಕ್ಷಕ್ಕೂ ಹೆಚ್ಚಿನ ಒಂದು ಸರ್ಕಾರಿ ಉದ್ಯೋಗಗಳ ಖಾಲಿ ಇದ್ರು ಬೇರೆ ಬೇರೆ ಸಬಬುಗಳನ್ನು ಹೇಳಿ ಮುಂದಕ್ಕೆ ತಳ್ತಾ ಇದ್ದಾರೆ. ಈಗ ಕರ್ನಾಟಕ ರಾಜ್ಯದ ಸರ್ಕಾರದ ವಿರುದ್ಧ ಈ ನಾಯಕರು ಹೇಳಿಕೆ ಕೊಡ್ತಾ ಇರೋದು ಜನ್ಸಿ ಏನು ಮಾಡ್ತಾ ಇದ್ದಾರೆ ಅದರದ್ದು ಅವ್ರಿಗೆ ಹಕ್ಕಿದೆ, ಮಾಡಲಿ. ಭಾರತೀಯ ಜನತಾ ಪಾರ್ಟಿಯವ್ರು ಹೇಳಿಕೆ ಕೊಡೋದು ನೋಡಿದ್ರೆ ಮೊದಲು ಇವ್ರು ಹೋಗಿ ಇವರ ವಿಷಗುರು ಯಾರಿದ್ದಾರೆ ಅವ್ರಿಗೋಗಿ ಹೇಳಿ, ಮೊದಲು 22 ಕೋಟಿ ಉದ್ಯೋಗ ಕೊಡು ಅಂತ ಹೇಳಿ. ಸಂಪುಟ ಸಭೆಯಲ್ಲಿ ನೇಮಕಾತಿ ಕುರಿತು ಚರ್ಚೆ. ಸರ್ಕಾರದಲ್ಲಿ ಖಾಲಿ ಇರುವ 2.5 ಲಕ್ಷ ಉದ್ಯೋಗ ಭರ್ತಿಗೆ ಸರ್ಕಾರ ಮೊದಲ ಹೆಜ್ಜೆ ಇಟ್ಟಿದೆ. ಒಳ ಮೀಸಲಾತಿ ಬಿಲ್ಗೂ ರಾಜ್ಯಪಾಲರಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಈ ಬಗ್ಗೆಯೂ ಕ್ಯಾಬಿನೆಟ್ನಲ್ಲಿ ಚರ್ಚಿಸಲಾಗಿದೆ. ಈಗ ಹೊಸ ನೇಮಕಾತಿಗೆ ಅಧಿಸೂಚನೆ ಹೊರಡಿಸುವ ಕುರಿತು ಚರ್ಚಿಸಲಾಗಿದೆ. ಆದರೆ ಒಳ ಮೀಸಲಾತಿ ಜಾರಿ ಮಾಡಿ ಯಾರಿಗೆ, ಯಾವ ಸಮುದಾಯಕ್ಕೆ ಎಷ್ಟು ಹುದ್ದೆ ನೀಡಬೇಕು ಅನ್ನೋ ಗೊಂದಲವಂತೂ ಇದ್ದೇ ಇದೆ. ಗೊಂದಲದ ನಡುವೆ ನೇಮಕಾತಿ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋ ಕುತೂಹಲ ಮೂಡಿದೆ. ಸರ್ಕಾರಿ ವೈದ್ಯಾಧಿಕಾರಿಗಳ ಮುಷ್ಕರ, ಕಾನೂನು ಕ್ರಮದ ಎಚ್ಚರಿಕೆ. ಸರ್ಕಾರಿ ವೈದ್ಯಾಧಿಕಾರಿಗಳು ಕೂಡ ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಮಾರ್ಚ್ 11ರಿಂದ ಒಪಿಡಿ ಬಂದ್ ಮಾಡಲು ನಿರ್ಧರಿಸಿದ್ದಾರೆ. ಈ ಬಗ್ಗೆ ಆರೋಗ್ಯ ಇಲಾಖೆ ಮುಖ್ಯ ಕಾರ್ಯದರ್ಶಿ ಸೂಚನೆ ನೀಡಿದ್ದು, ಮುಷ್ಕರ ಕೈಬಿಟ್ಟು ಕಾನೂನಡಿಯಲ್ಲಿ ಸಮಸ್ಯೆ ಬಗೆಹರಿಸಿಕೊಳ್ಳಿ, ಇಲ್ಲವಾದ್ರೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಈರಣ್ಣ ಹರೀಶ್ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು.